ಚಟ ಅದಕ್ಕ ಬಗಳದು ಅದಕ್ಕೆ ಅರಿಬಿ ತಿಂದ್ರನೇ ಅದಕ್ಕೆ ಸಮಾಧಾನ ಇರ್ತದ. ಅದು ಹೌದು, ಮೇವು ಹಾಕಿದ್ರೆ ಸಮಾಧಾನ ಆಗೋದಿಲ್ಲ. ಅದಕ್ಕೆ ಏನ್ ತಿನ್ಬೇಕು ಅದನ್ನ ಇಟ್ಟು ಕಡದ್ರನೇ ಅದಕ್ಕೆ ಚಟ ಸಮಾಧಾನ ಇರ್ತದ. ಎಲು ಕಡದ್ರನೇ ಚಟ ಸುಮ್ ಕುಂದಿರ್ತದ ಅಂತ. ಹೌದು, ಚಟ ಐತಂತ ಬಾಯ ಹಾಕುದದೆ ಹಂಗ. ಅದು ತನ್ನ ಸಾಯುವವರೆಗೆ ಅದ್ರ ಗುಣಾನೇ ಬಿಡುದಿಲ್ಲಲ್ಲ ಅದು. ಹೌದು, ತಳ ಹಿಡಿದು ಹೋದಂತ ಪಾಳ್ಯದಲ್ಲಿ ನಿಮ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ಕೋತ ಹೋಗಿ ನನಗೇನು ಈ ಡೊಳ್ಳ ಹಾಡು ಅನ್ನೋದೇ ಗೊತ್ತಿಲ್ಲ. ಮಾಳಿಂಗರಾಯ ಬೀರದೇವ್ರ ರೇವಣಸಿದ್ರು ಬರೋ ಹೆಸರು ಕೇಳಿದ್ದೆ, ಇತಿಹಾಸ ಗೊತ್ತಿದ್ದಿದ್ದಿಲ್ಲ. ನಾನೇನೋ ಒಂದು ನನ್ನ ತಾಯಿ ತವ್ರ ಮನೆ, ನನ್ನ ತಾಯಿ ತವ್ರೂರ. ನಾನು ಜಾತ್ರೆಗೆ ಬಂದಂತ ಸಂದರ್ಭದಲ್ಲಿ ಶ್ರೀಸಾಲ್ ಅವರು ಹಾಡ್ತಿದ್ರು, ಜಕ್ಕನ್ ಮಾಸ್ತರ್ ಮಾತಾಡ್ತಿದ್ರು. ನಾನು ಆ ಟೈಮ್ನಲ್ಲಿ ಏನ್ ನಾನು SSLC ನಾ ಆಟ ಸಂದರ್ಭದಲ್ಲಿ ನಾನು ಜಕ್ಕನ್ ಮಾಸ್ತರ್ ಗತ್ಲೆ ಮಾತಾಡುವಂತ ಶಕ್ತಿ ತುಂಬಬೇಕು ಅನ್ನುವಂತ ಸಂಕಲ್ಪ ಮಾಡಿದ್ದೆ. ಅದ್ರ ಆಶೀರ್ವಾದ ಆಯ್ತು. ನನಗೂ ನಿತ್ ಮಾತಾಡುವಂತ ಆಶೀರ್ವಾದ ರೇವಣಸಿದ್ರು ಮಾಡಿದ್ರು ಅನ್ನುವಂತ ಮಾತು. ಇದು ಏನ್ ತಪ್ಪು? ಮೈಕ್ ಯಾಕ್ರಿ? ಇದು ಏನ್ ತಪ್ಪು? ಇದು ಏನ್ ಗರ್ವಿನ ಮಾತು? ಇದು ಜನರಿಗೆ ಅವಾಗ ತಪ್ಪು. ನಾನು ಎಲ್ಲಿ ನನ್ನ ಜೀವ ಈ ಶರೀರದಲ್ಲಿ ನನ್ನ ವಾಯು ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಇಂಗ್ಲಾಸರು ಹೆಸರು ಹೇಳೋದು ಮರೆಯೋದಿಲ್ಲ. ನಾನು ಇಂಥ ಮನುಷ್ಯ. ನಾನು ಮರೀಲಕ್ಕೆ ಬರುವುದಿಲ್ಲ. ನಾನು ಬರೋ ತಾತ್ಪೂರ್ತಕ್ಕಲ್ಲ. ನನ್ ಡೊಳ್ಳು ಹಾಡ್ಕೋಣಿಲ್ಲ, ಯಾವ ಮಾಳಿಂಗರಾಯ ಬೀರದೇವ್ರ ಕೋಣಿಲ್ಲ. ಒಂಥರ ಲಿಂಗಾಯತರ ತರ ಇದ್ದಂಗ ನಮ್ಮ ಮನೆಯಲ್ಲಿ ಒಂದು ಹಿಡಿದು ಕಟ್ಟೇನಂದ್ರೆ ಒಂದು ಮೇಕಿ ಇಲ್ಲ, ಒಂದು ಕುರಿ ಇಲ್ಲ. ಹಿಂಗಿದ್ದಾಗ ನಾನು ಮಾತಾಡ್ಬೇಕು, ನನಗೂ ನಿಂತು ಮಾತಾಡುವಂತ ಶಕ್ತಿ ತುಂಬಬೇಕು. ಗಲಾಟೆ ಮಾಡಬೇಡ್ರಿ. ಜಕ್ಕನ್ ಮಾಸ್ತರ್ ಗತ್ಲೆ ಯಾಕೇನು ನೀನು? ನಿನಗೆ ನಾನು ಅಂತ ಹಮ್ ಬಂದದ. ನಿನಗೆ ಏಸ್ ಕಾಲಕ್ಕೆ ಜಕ್ಕನ್ ಮಾಸ್ತರ್ ಗತ್ಲೆ ಅಕ್ಕಿ ಎತ್ತಂತ ನಾವು ಹುಚ್ಚುದುಲಿ ಇಲ್ಲ. ನಿನಗ ಮಾತಿನ ಮರ್ಮ ನಿನಗ ಗೊತ್ತಿಲ್ಲ. ನಾನ್ ಜಕ್ಕನ್ ಮಾಸ್ತರ್ ಗತ್ಲೆ ಹಾಕಿನ ನನ್ಗೆ ಹೇಳಕ್ ಸಾಧ್ಯ ಇಲ್ಲ. ನಾನು ಹಂಗ ಹೇಳಕ್ ಬರೋದಿಲ್ಲ. ಜಕ್ಕನ್ ಮಾಸ್ತರ್ನೇ, ಎಲ್ಲಪ್ಪ ಮಾಸ್ತರ್ನೇ. ಮಾನಸಿದ ಮಾರೇನೆ. ಆದ್ರೆ ಸುಮ್ಮನೆ ಯಾವಾದ್ರ ಪಾಲ್ತು ನಿನ್ನ ದನಿ ಕಮ್ಮಾಗಿ ಮಾರ್ಗಾರ ಪೂರ್ತಿ ಹಾಡಿದೆ ಪುಣ್ಯಾತ್ಮ. ಆ ಮಾರ್ಗ ಹಾಡೋದು ಮುಂದೆ ಉಳಿಸಿ ಸುಮ್ಮನೆ ಏನು ದನಿ ಇಲ್ಲಬಾ ಅಂತೇಳಿ ನಡಬಾರ್ದು ತರಿವು ಮಾತಾಡ್ತಿ. ಹುಚ್ಚ, ಇದು ನಿನ್ ತಲೆ ಒಳಗಿರ್ಲಿ. ನಾ ಎದಿ ತಟ್ಟಿ ಹೇಳ್ತೀನಿ, ಎದಿ ತಟ್ಟಿ. ನಾನು ಯಾವಾಗ ಬಂದೆ ನೋಡ ಅವಾಗ ನೀ ಮಳ್ಳಿಗತ್ಲೆ ಮೆತ್ತದ ಮಳ್ಳಿಗತ್ಲೆ ಆಗಿ ನೀನು ಸುಮ್ಮನೆ ಯಾವಾದ್ರೆ ಮಾತಾಡ್ತಿ. ಅವ ಎಷ್ಟು ದಿನ ಹಾಡಿದ್ರು ನಡು ಮಾರ್ಗ ಬಿಟ್ಟಿಲ್ಲ. ಯಾಕೆ ಬಿಟ್ನಂದ್ರ ಅವಾಗ ಯಾಕ ಹಾಯಲ್ದಾಕಿ ಸೂರ ಸುಮ್ಮನೆ ಮಾಡ್ತಾರೆ ತನ್ನ ಮಂದಿಗೆ. ನೀವು ಯಾರೇ ಒಬ್ರು ನಡ್ಬಾರ್ಕಿ ಅಂದ್ರೆ ಒಂದ್ ಸ್ವಲ್ಪ ಮಾತಾಡ್ರಿ. ಮಾತಾಡಿದ್ರಪ್ಪ ಅಂದ್ರೆ ಸುಮ್ಮನೆ ಅದನ್ನ ಬಿಟ್ಟು ಬಿಡ್ತಾನೆ. ಬಿಟ್ಟು ಅಲ್ಲಿ ತಗೊಂಡ್ ಸುಮ್ಮನೆ ಮುಗುನ ಬಟ್ ಹೊಡ್ಕೋತಾನ. ಹೌದು, ಇಂಥವೆಲ್ಲ ಚಿಲ್ಲರ್ ಬುದ್ಧಿ ಬಿಡು. ಹಾರಿಗೆ ಹೋಗಕ್ ಬಂದಿ, ಚಂದಗೆ ಇರೋದು ಕಲಿ, ಚಂದಗೆ ಮಾತಾಡುವ ಒಂದು ತತ್ವ ಸಿದ್ಧಾಂತ ಹಚ್ಚಿ ಮಾತಾಡ. ನಾನೇನ್ ಹೇಳೀನಿ? ನಾನು ಪ್ರಥಮದಲ್ಲಿ ಏನ್ ಹೇಳೀನಿ? ಒಳ್ಳೆ ಕಲಾವಿದರು, ಅನುಭವಿಗಳು, ಆಧ್ಯಾತ್ಮ ಜೀವಿಗಳು, 18 ಪುರಾಣ ಪಂಡಿತರು ನಿಮಗೆ ಇಟ್ಟೆಲ್ಲ ಬಿರುದು ಕೊಟ್ರು ಬಿರುದು ಇಟ್ಕೊಳ್ಳುವಂತ ಶಕ್ತಿ ನಿಂಬಲ್ಲಕ್ಕಿಲ್ಲ. ಹೌದು. ಹುಚ್ಚ, ಸುಮ್ಮನೆ ಏನ್ರಿ ಮಾತಾಡಿ ಬಿಟ್ಟು ಕೂಡ್ಲೇನೆ ಅದಕ್ಕೆ ಸ್ವಾಮಿಗೆ ಎಡ್ಡು ಗೊತ್ತಿಲ್ಲ. ಅದಕ್ಕೆ ಅದು ಹುಚ್ಚರ ಕೈ ಅನ್ಕಲ್ಲ. ಏನ ಹಿಂದೊಬ್ರು ಹಿಪ್ಪರಿಗೆ ಆಗಿದ್ರಲ್ಲ. ಹೌದು. ಹಿಂದ್ ಹೊಡೆದು ಕೂಡಲೇ ಮುಂದೆ ಅವಂಗೆ ಹೊಡಿದು. ಹೌದು. ಅವ್ ಎಲ್ಲಿ ಮಾರ್ಗ ಏನ್ ಮಾತಾಡ್ಬೇಕು, ಏನ್ ಪ್ರಶ್ನೆ ಕೇಳಿದ ಅನ್ನುವಂಥದನ್ನು ಬರ್ಕೋರಿ. ನೀ ಪ್ರಶ್ನೆ ಕೇಳೋದು ಕಲಿಯೋ ಪುಣ್ಯಾತ್ಮ. ಶೀಘ್ರ ಮಾರಿ ಸ್ವಾಮ, ಸರಿಯಾಗಿ ಪ್ರಶ್ನೆ ಕೇಳಿ ಎಲ್ಲರಿಗೂ ಗೊತ್ತಿರ್ಬೇಕು. ಬರುವಂತ ರೇವಣಸಿದ್ದನ ಜಾತ್ರೆ, ಮುಂದೆ ಬರುವಂತ ರೇವಣಸಿದ್ದನ ಜಾತ್ರೆವರೆಗೆ ಎಲ್ಲಪ್ಪ ಮಾಸ್ತರ್ ಏನ್ ಕೇಳಿದ, ಉಮದಿ ಅವ್ರು ಏನ್ ಕೇಳಿದ್ರು ಅನ್ನುವಂತ ನೆನಪಿರ್ಬೇಕು.
ನಿನ್ನ ಪ್ರಶ್ನೆ ನಿನಗೆ ಕೇಳಕ್ ಬರೋಲ್ಲ ಇವ. ಹಂಗ್ ಪ್ರಶ್ನೆ ಪ್ರಶ್ನೆ ಮಾಡಿ. ಕೇಳ್ತಿ ಯಾರಿಗೆರೆ ಅಮೃತ ಉಣಿಸ್ದಂಗ ಆಗ್ಯದ. ಹೌದು ಏನ್ ಕೇಳ್ದ ಒಬ್ಬರೇ ಹೇಳ್ರಿ ಇಂಥ ಪ್ರಶ್ನೆ ಕೇಳ್ಯಾನಂತೇಳಿ. ನನಗೆ ನಿರ್ವಹ ಇಲ್ಲ, ನಾನು ಬರ್ಕೋಬೇಕು, ನಾನು ತುಂಬ್ಕೋಬೇಕು. ಅವ ಏನ್ ಕೇಳ್ಯಾನಂದ್ರ ಹಾ ಇಂದ್ರನ ಸಭೆಯಲ್ಲಿ ಪುರೋಹಿತರು ಯಾರಿದ್ರು, ಎಷ್ಟು ಮುಖ ಇದ್ದು, ಅವನು ಹೋಗಿ ನೀರಿನಲ್ಲಿ ಎಷ್ಟು ದಿನ ಕುಂತ, ಹಾ ಹಾ ನೀರಿನಲ್ಲಿ ಬಿದ್ದ ನೀರಿನಲ್ಲಿ ಬಿದ್ದ. ಇಂದ್ರನ ಸಭೆಯಲ್ಲಿ ಹೌದು ಇಂದ್ರ ಸಭೆ ಕರಿಬೇಕಾದ್ರೆ ಏನ್ ನಿನ್ನ ಹಿನ್ನೆಲೆ ಏನು ಗೊತ್ತದ? ಹಾ ದೇವಲೋಕದಲ್ಲಿ ಸಭೆ ಎಲ್ಲಿ ಹಾಕದ? ಅದ್ರ ಸಂಬಂಧ ಸಭೆ ಇಂಗ್ಲೇಶ್ವರಲ್ಲಿ ಸಭೆ ಕರೆದಾರ, ಎಲ್ಲಿ ಕರೆದಾರ? ಗ್ರಾಮ ಪಂಚಾಯತಿಯಲ್ಲಿ ಕರೆದಾರ. ಹೌದು ಹೌದು ಇಂಗ್ಲೇಶ್ವರದಲ್ಲಿ ಸಭೆ ಎಲ್ಲಿ ಕರೀತಾರ್ರಿ? ಪಂಚಾಯತಿಯಲ್ಲಿ ಕರೀತಾರಿಲ್ಲ, ಪಂಚ್ ಕಮಿಟಿ ಇರ್ತದಿಲ್ಲ ಅದಕ್ಕೆ. ಹೌದು ಒಂದೊಂದ್ ಸ್ಥಾನ ಹಿಂಗ ದೇವತೆಗಳ ಸಭೆ ಕರಿಬೇಕಾದ್ರೆ ಇಂದ್ರ ಲೋಕದಲ್ಲಿ ಸಭೆ ಕರಿಬೇಕು, ಇಂದ್ರ ಕರಿಬೇಕು, ಇಂದ್ರ ಅದ್ರ ಅಧ್ಯಕ್ಷತೆ ಇರ್ತಾನ. ಹೌದು ನಿನಗೆ ಎಡ್ಡು ಏನ್ ಕೂಣಪ್ಪ ನಿನಗ? ಯಾರು ಅಧ್ಯಕ್ಷರು ಇರ್ತಾರ? ದೇವತೆಗಳ 33 ಕೋಟಿ ದೇವಾನ ದೇವತೆಗಳ ಸಭೆ ಕರಿಬೇಕಾದ್ರೆ ಇಂದ್ರ ಕರಿಬೇಕು, ಇಂದ್ರ ಅದ್ರ ಅಧ್ಯಕ್ಷತೆ ವಹಿಸ್ಬೇಕು. ಅಲ್ಲಿ ಯಾರು ಪುರೋಹಿತರು ಇದ್ರು? ಹಾ ಹಾ ಇಬ್ರು ಇದ್ರು, ಬೃಹಸ್ಪತಿ ಮತ್ತು ಗರ್ಗ. ಹೌದು ಹೌದು ಗರ್ಗ ಬೃಹಸ್ಪತಿ ಮತ್ತು ಗರ್ಗ. ಅವ್ನ್ ಗೊತ್ತಿಲ್ಲ, ಅವ್ನ್ ಗೊತ್ತಿರ್ಲಿಲ್ಲ, ನಾ ಏನು ಹೇಳಲಿ. ಹೌದು ಇವ್ರು ಇಬ್ರು ಇದ್ರು ನೋಡು. ಹಾ ನೀರಿನಲ್ಲಿ ಯಾಕೆ ಹೊಡೆದ, ಹೌದು ಯಾಕೆ ಹೊರಗೆ ಹಾಕ್ದ, ನೀರಿನಲ್ಲಿ ಎಷ್ಟು ದಿನ ಇದ್ದ, ಹಾ ಅದು ಇನ್ನೆಂಪಾಳೆ ಬರ್ಲಿ ಹೌದು. ಬಂತಂದ್ರೆ ಅದು ನೀರಿನಲ್ಲಿ ಎಷ್ಟು ದಿನ ಇದ್ದ ಅನ್ನುವಂಥದ್ದು ಸುಮ್ಮನೆ ಗೊಡ್ಡ ಹೇಳೋದಿಲ್ಲ. ನಾನು ಹಾ ಗೊಡ್ಡ ಹೇಳಿ ದಡ್ಡ ಹಣಿಸ್ಕೊಳ್ಳುವಂಥ ಕೆಲಸ ಮಾಡೋದಿಲ್ಲ. ಪ್ರಯತ್ನ ಮಾಡ್ತೀನಿ. ನೀರಿನಲ್ಲಿ ಎಷ್ಟು ದಿನ ಅಡಕೊಂಡು ಕೂತಿದ್ದ. ಹೌದು ಅವನ್ ಯಾರು ಹಿಂದೆ ದ್ವಾಪಾರ ಯುಗದಲ್ಲಿ ಎಲ್ಲರೂ 101 ಮಂದಿ ಕೌರವರು ಎಲ್ಲರೂ ಸತ್ತು ಹೋಗಿದ್ರು. 100 ಮಂದಿ ಹೌದು ಎಲ್ಲ 11 ಅಕ್ಷಯಣಿ ಸೈನ್ಯ ಎಲ್ಲ ನಾಶ ಆಗಿತ್ತು. ಹೌದು ಲಾಸ್ಟ್ ದುರ್ಯೋಧನ ಒಬ್ಬ ಉಳಿದಿದ್ದ. ದುರ್ಯೋಧನ ಉಳಿದಂತ ಸಂದರ್ಭದಲ್ಲಿ ಹೋಗಿ ನೀರಿನಲ್ಲಿ ಅಡಿಗೆ ಕೂತಿದ್ದ. ಯಾರೋ ದುರ್ಯೋಧನ. ಹೌದು ಹೌದು ಹಂಗ ಇಂದ್ರ ಲೋಕದಲ್ಲಿ ಏನು ಯಾರ ಪುರೋಹಿತರು ಇದ್ರು ಅಂದ್ರೆ ಇಬ್ರು ಹೆಸರು ಹೇಳಿ ನೋಡಿ, ನೀರಿನಲ್ಲಿ ಯಾರು ಅಡಿಗೆ ಕೂತ್ರು, ಎಷ್ಟು ದಿನ ಅಡಿಗೆ ಕೂತ್ರು ಅನ್ನುವಂಥದ್ದು ನಾನು ಇನ್ನೆಂಪಾಳ್ಯದಲ್ಲಿ ಬಂದ್ರೆ ಹೇಳ್ತೀನಿ. ಬರೋದಿಲ್ಲ ಅಂದ್ರೆ ಬರೋದಿಲ್ಲ ಅಂತ ಹೇಳ್ತೀನಿ. ನಮಗೇನೆ ಪೂಜಾರಿಕೆ ಮಾಡಂಗಿಲ್ಲ. ಏನ್ ಪೂಜಾರಿಕೆ ಏನಿಲ್ಲ. ನೀ ಎಲ್ಲ ಊರಾಗ ನಾಟಕ ಬೇರೆ, ಹೌದು ಹೌದು ಇಲ್ಲಿ ನಾಟಕ ಮಾಡೋದು ಬೇರೆ. ಹೌದು ಇಟ್ಟಾಗಿ ಇನ್ನೊಂದು ಕೇಳಿ ನೀನು. ಹಾ ಅದು ಪ್ರಯಾಗನೇ ಏನಾಕ್ ಬರ್ಲಿಲ್ಲ ಅವಂಗ. ಹೌದು ಪ್ರಯಾಗ ಅಂದ್ರೆ ಎಲ್ಲಿ ಅದ? ಎಲ್ಲಿರಪ್ಪ? ಸುಮ್ಮನೆ ಓದ್ತದ್ರಿ, ಅಡ್ಡು ಗೊತ್ತಿಲ್ಲ ಅದಕ್ಕ. ಹಾ ಸ್ವಾಮಗ ಗಪ್ಪ ಪ್ರಯಾಗ ಅಂದ್ರೆ ಪ್ರಯಾಗನೇ ಏನಾಕ್ ಬರ್ಲಿಲ್ಲ ಅವನಿಗೆ ಮೊದಲು. ಹೌದು ಪ್ರಯೋಗ ಹಾ ಪ್ರಯಾಗ ಮಾಡ್ತೇನೆ ಪ್ರಯೋಗ. ಪ್ರಯಾಗ ರಾಜ್ಯದಲ್ಲಿ ಕುಂಭ ಮೇಳ ಆಯ್ತಿಲ್ರಿ? ಹೌದು ಮಣ್ಣೆ ಆಯ್ತಿಲ್ಲ ಕುಂಭ ಮೇಳ. ಆಗಿಲ್ಲ. ಅಲ್ಲಿ ಹೋಗಿಲ್ಲ, ಸತ್ತಿಲ್ಲ. ಹಾ ಇವಕ್ಕೇನು ನಾನು ಹೋಗಿನಿ ಕುಂಭ ಮೇಳಕ್ಕೆ. ನಾನು ಹೋಗಿನಿ. ಹಾ ನಾನು ಹೋಗಿ ನಿನ್ನೂರ ಮೇಲೆ ಹಾದ ನಿನ್ನ ಮುದಿಗೀರು ಮಲ್ಕಾರ್ಷಿದನ ದರ್ಶನ ತಗೊಂಡು ಊರಿಗೆ ಬಂದೇನೆ. ಆ ಪ್ರಯಾಗ ರಾಜ್ಯದಲ್ಲಿ, ಪ್ರಯಾಗ ಕ್ಷೇತ್ರದಲ್ಲಿ, ಪ್ರಯಾಗ ಕ್ಷೇತ್ರದಲ್ಲಿ, ಹೌದು ಇದು ಪ್ರಯಾಗ ಕ್ಷೇತ್ರ ಉತ್ತರ ಪ್ರದೇಶದಲ್ಲಿದೆ. ಹೌದು ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶದಲ್ಲಿದೆ. ಹಾ ಹರಿದ್ವಾರನು ಅಲ್ಲೇ ಪಕ್ಕದಲ್ಲೇ ಬರ್ತದ. ಹೌದು ಇಲ್ಲಿ ಪಾರ್ವತಿ ಅಂಗೈಯಲ್ಲಿ ಒಂದು ಮಣ್ಣು ತಿಕ್ಕಿ ಒಂದು ಗೊಂಬೆ ತಯಾರು ಮಾಡಿದಳು. ಹಾ ಹಾ ಆ ಗೊಂಬೆಗೆ ಮುಖ ಎಷ್ಟಿದ್ದು, ಹೌದು ಅದರ ಹೆಸರೇನು ಹಾ ಹಾ ಅನ್ನುವಂಥದ್ದು ಎರಡನೇದ್ದು. ಇದನ್ನು ಪ್ರಯತ್ನ ಮಾಡ್ತೀನಿ. ಹಾ ಸುಮ್ಮನೆ ಸುಳ್ಳಾಗೊಳ್ಳ ಬಡಿದು ಯಾವಾರ ಆಗುದಿಲ್ಲ. ನಿನಗ್ ಒಂದು ಕಂಡೀಷನ್, ನೀ ಏನ್ರೆ ಪಾಲ್ತು ಏನ್ರೆ ಮಾತಾಡಿದೆ ಅಂದ್ರೆ ನಿನ್ನ ಬಿಟ್ಟ ಮಗ ನಾನಲ್ಲ. ಹೌದು ನೀ ಏನ್ ಬೇಕಾದ್ ಮಾತಾಡಿ ನೀನು. ನಾನು ಮೊದಲೇ ತುಕ್ಕ. ನಾನು ಗಾಡಿಗೆ ಸರ್ದು ನಿತ್ಯ ಅಂದ್ರೆ ನಿಮ್ ಮುತ್ತಾಗ ಬಿಡಲಿಲ್ಲ. ಹೌದು ಇದು ನಿನ್ ತಲೆ ಒಳಗಿರ್ಲಿದು. ಹಾ ಇಟ್ಟಾಗಿ ಒಬ್ಬನ ಗುರುವಿನ ಮಾಡ್ಕೋಬೇಕು. ಹಾ ಇದ್ರದೇ ಬಹಳ ಜಗದ್ಗುರು ರೇವಣಿಸಿದ್ರು. ಹಾ ಆಮೇಲೆ ಬೀರದೇವರು
ಹಾ ಹಾ ಸ್ವರ್ಣಾರಿಸಿದ್ರು. ಆಮೇಲೆ ಸೊನ್ನಾರಿಸಿದ್ರು. ಹೌದು. ಜಗದ್ಗುರು ರೇವಣಿಸಿದ್ರು. ಇವ್ರಿಗೆ ಜಗದ್ಗುರು ಅನ್ನಕ್ಕೆ ಹೆಂಗ ಬರ್ತದ ಅತ್ ಕೇಳ್ತಾರ. ನೀವೆಲ್ಲ ಇಂಗ್ಲೇಶ್ವರದವ್ರದಿರಿ, ಗಂಡು ಮೆಟ್ಟಿನ ಸ್ಥಳದವ್ರದಿರಿ. ಹಾ ನಾ ಇವತ್ತೊಂದಿನ ಮಾತಾಡ್ಬೋದು, ಹೋಗಬಹುದು. ನಿಮ್ಮ ಬಲ್ಯಕ್ಕಿರ್ಬೇಕು. ರೇವಣಿಸಿದ್ದನ ಬದಲ್ನಾಗ ಇದು ನಿಮಗೆ ಎಚ್ಚರ ಇರಲಿ. ನಿಮಗ ಹೌದು. ನಿಮ್ಮ ಮನಿತನನ ಬಂದದ, ನಿಮ್ಮ ಮನೆಗೆ ಬಂದು ಹತ್ತದ. ಹಾ ಈಗ ನಿಮ್ಮ ಮನೆಗೆ ಬಂದು ಹತ್ತದಪ್ಪ ಅಂದ್ರೆ ಜಗದ್ಗುರು ರೇವಣಿಸಿದ್ರ ಅನ್ನಕ್ಕೆ ಬರೋದಿಲ್ಲ. ನವಕೋಟಿ ಸಿದ್ಧರ ಗುರು ಸೋಮಲಿಂಗ. ಹಾ ಹೇಳ್ಯಾನ. ಏ ಯಾವ ಸೋಮಲಿಂಗ ಹೋಗು ಸೋಮ. ಹುಚ್ಚುಗಳ ಏನು ಏ ಮಾತಾಡ ಇಡೀ ದೇಶನಲ್ಲಿನೇ ಹಾ ಎಲ್ಲ ವಿರಕ್ತ ಮಠಗಳದಾವು, ಹೌದು. ಹಿರೇಮಠಗಳದಾವು. ಯಾರು ಜಗದ್ಗುರು ಅಂತ ಹೇಳ್ತಾರಪ್ಪ ಅಂದ್ರೆ ಜಗದ್ಗುರು ರೇವಣಿಸಿದ್ರು, ಜಗದ್ಗುರು ರೇಣುಕಾಚಾರ್ಯ ಅಂತೇಳಿ ಇತಿಹಾಸ ಹೇಳ್ತಾರ. ಹೌದು. ನೀವೆಲ್ಲಿ ಸೋಮಲಿಂಗನ ತಂದಿವ? ಮಳ್ಳ ಮಳ್ಳ ಸುಳ್ಳ. ಹಾ ಸೋಮಲಿಂಗನ ತಂದಿ ಎಲ್ಲಿ ನವಕೋಟಿ ಸಿದ್ಧರು ನೀವು ಮಾಡ್ದ? ಹಾ ಜಗದ್ಗುರು ರೇವಣಿಸಿದ್ರು, ನವಕೋಟಿ ಸಿದ್ಧರು ಕೊಲ್ಲಾಪುರದಲ್ಲಿ ಬಂದಿ ಬಂದಿದ್ರು. ಹೌದಾ? ಬಂದಿ ಕಾಣಿ ಒಳಗಿಂದ ಬಿಡಿ. ಬಂದಿ ಕಾಣೆ ಎಲ್ಲಿ ಹಾಕಿದಳಿಲ್ರಿ? ಹೌದಿಲ್ರಿ? ಆ ಬಂದಿ ಕಾಣೆಯಲ್ಲಿ ನವಕೋಟಿ ಸಿದ್ಧರನ್ನ ಬಂದಿ ಬಿಡಿಸಿದವ್ರು ಯಾರಾದ್ರೂ ಇದ್ರು? ಜಗದ್ಗುರು ರೇವಣಿಸಿದ್ದ. ನೀನು ಸೋಮಲಿಂಗ ಯಾರನ್ನು ಬಿಡಿಸಾನ ಹೇಳ ಮುಂದಿನ ಪಾಲಕ. ಕೇರಳ ಈಗ ಒಂದು ಪಾಯಿಂಟ್ ಅದ. ಅವ ಮುಂದಿನ ಪಾಲಕ ಹಾ ಕೊಲ್ಲಿಪಾಕಿ ಒಳಗ ಯಾವ ನವಕೋಟಿ ಸಿದ್ಧರ ಬಂಧನ ಬಿಡಿಸಿ ಅನ್ನೋದು ಪುರಾಣ ಪದೇ 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 ವರ್ಷ ನಡೀತೀಯ. ಹಾ ನಾವು ರೇವಣ ಸಿದ್ಧರು ಬಂಧನ ಬಿಡಿಸ್ಯಾರತ್ತ ನಮ್ಮ ವಾದದ. ಹಾ ಸೋಮಲಿಂಗ ಬಿಡಿಸ್ಯಾನ ಅಂತ ಹೇಳಿ ಅವನು ವಾದ ಮಾಡಿ ತೋರಿಸ್ಕೊಡ್ಬೇಕು, ಮಾಡಿ ಹೋಗ್ಬೇಕು. ಮಗಳ ಹಾ ಪಾಯಿಂಟ್ ತಪ್ಪ. ಯಾರು ಹೇಳಿದ್ರು ನಿನಗ? ಸೋಮಲಿಂಗ ಗುರು. ಯಾವ ಹೇಳ್ದ ನಿನಗ? ಯಾವ ಕಿಸ್ಬಾರ್ ಹೇಳ್ದ? ಆ ನಿನಗ ಸೋಮಲಿಂಗ ನವಕೋಟಿ ಸಿದ್ಧರ ಗುರು ಸೋಮಲಿಂಗ ಅಂತ ಯಾವ ಹೇಳ್ದ? ಹಾ ಹಾ ಬೆಳಗಾನ ಅಲ್ಲ, ನಿಮ್ಮ ಅಜ್ಜ ಮುತ್ತೆ ಆಗ್ಬಿಡೋದಲ್ಲ. ಹಾ ನನ್ನ ಗುಣ ಗೊತ್ತದ. ಹೌದು. ಮೊದಲೇ ಕೆದರಬಾರ್ದು. ಕೆದರಿ ಏನ ಕ್ಯಾರ್ ಹಾಕಿಸ್ಕೊಂಡ್ರತ್ತ ನನ್ನ ಗುಣ ಗೊತ್ತದ. ಕೆದರಿ ನಾನ್ ಸರ್ದ್ ನಿಂದ್ರುದಿಲ್ಲ. ಸರ್ದ್ ನಿತ್ನಪ್ಪ ಅಂದ್ರೆ ನಿಮ್ಮಂತವ್ರನ್ನ ಬಿಟ್ಟು ಮನುಷ್ಯ ನಾನು ಅಲ್ಲ. ಹಾ ಉದಿರಿ ಹಾರಿದ್ರು. ಸರಿ ಇತ್ತಪ್ಪ ಅಂದ್ರೆ ತಲಿಬಾಗ್ತೀನಿ ನಾನು. ಹೌದು. ಹೌದು. ಸರಿ ಇದ್ರೆ ತಲಿಬಾಗ್ತೀನಿ ನಾನು. ಮರಣಿಲ್ಲ. ಯಾಕೆ ಜಗದ್ಗುರು ರೇವಣಿಸಿದ್ರು? ಹಾ ಪರಮಾತ್ಮಗೆ ಎಷ್ಟು ಮುಖಗಳು? ಎಷ್ಟು? 5. 5. 5. ಸದೋಜಾತ, ವಾಮನ, ತತ್ಪುರುಷ, ಈಶಾನ್ಯ, ಅಘೋರ. ಹೌದು. ಹೌದ್ರಾ? ಹೌದು. 5 ಮುಖಗಳಲ್ಲಿ 19ನೇ ಶ್ವೇತ ಕಲ್ಪದಲ್ಲಿ ಸದೋಜಾತ ಮುಖ ಹುಟ್ಟಿ, ಸದೋಜಾತ ಮುಖದಲ್ಲಿ ಆದಿ ರೇಣುಕಾಚಾರ್ಯರು ಹುಟ್ಟಿ. ಹೌದು. ಹೌದು. ಆ ಮುಖದಲ್ಲಿ ಪರಮಾತ್ಮನ ಇನ್ನೊಂದು ಅಂಶ. ಹಾ ಹಾ ಆ ಸದೋಜಾತ ಮುಖದಲ್ಲಿ ರೇವಣಿಸಿದ್ರು ಹುಟ್ಟಿ. ಹೌದು. ಹಿಂಗೆಲ್ಲ ಏನು ದೇವ ಸಭೆ ಕೂಡಿದ್ರು ಹಾ ದೇವಲೋಕದಲ್ಲಿ. ಅವಾಗ ರೇಣುಕಾಚಾರ್ಯರು ಏನು ಮಾಡಿದ್ರು ಅಂದ್ರೆ ತಾಂಬೂಲ ಪರಮಾತ್ಮಗೆ ತಾಂಬೂಲ ಕೊಡಬೇಕು ಅಂತೇಳಿ ಎಲಿ ಅಡಿಕೆಯನ್ನು ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಹಾದಿಯಲ್ಲಿ ದಾರುಕುಮಾರ ಋಷಿಗಳು ಕೂತಿದ್ರು. ದಾರುಕುಮಾರ ಋಷಿಗಳಿಗೆ ಅಕಸ್ಮಾತ್ ಕಾಲ್ ತಾಕಿ ಬಿಡ್ತು. ಹೌದು. ಯಾರದು? ದಾಟಿ ಹೋಗುವಂತ ಸಂದರ್ಭದಲ್ಲಿ ಹೌದು. ಅವ ಕುರುಪಿ ಇದ್ದ. ಹಾ ಹಾ ಅಂದ್ರೆ ಗಿಡ್ಡ ಕುಳ್ಳ ಇದ್ದ. ಹೌದು. ಯಾವಾಗ ಇವ್ರ ಕಾಲ್ ತಾಕ್ತು ಹೋಗಿ ತಾಂಬೂಲ ಕೂಡ ಏನು ಹೊಂಟಿದ್ದ ನೋಡು. ಹೋಗುವಂತ ಸಂದರ್ಭದಲ್ಲಿ ಆ ದಾರುಕುಮಾರ ಋಷಿಗಳು ಶಾಪ್ ಕೊಡ್ತಾರೆ. ನಾನು ಗಿಡ್ಡ, ನಾನು ಕುಳ್ಳ ಅಂತೇಳಿ ನನಗೆ ಯಾವಾಗ ನೀನು ಒದ್ದು ಹೋಗ್ತಿ ಅಂದ್ರ ನೀನು ಭೂಲೋಕದಲ್ಲಿ ನರಮಾನವಾಗಿರು ಅಂತೇಳಿ ಶಾಪ್ ಕೊಟ್ಟ ಕೂಡಲೇನೆ ಹೋಗಿ ಪರಮಾತ್ಮನ ಬಲ್ಲೆ ಕಂಗಲಾಚಿ ಕೇಳ್ಕೊತಾರ. ರೇವಣಿಸಿದ್ರು, ನಾ ನರಮಾನ ಅವರಲ್ಲಿ ಹುಟ್ಟುವುದಿಲ್ಲ. ಹೌದು. ಮಲೆ ಮಾತ್ರ ಅದ, ಹೊಲಸದ. ಹೌದು. ನಾನು ಅಲ್ಲಿ ಹುಟ್ಟುವುದಿಲ್ಲ. ಹಾ ಇಲ್ಲ, ಆ ಋಷಿ ಶಾಪ ಹೊಳೆ ತಕ್ಕೊಳಕ್ ಬರುದಿಲ್ಲ. ನೀನ್ ಮನುಷ್ಯ ಆಗಿ ಹುಟ್ಲೇಬೇಕು, ನೀ ಹೋಗ್ಲೇಬೇಕು. ಏ ಪರಮಾತ್ಮ, ನಾನು ಈ ಮಲಮೂತ್ರದಲ್ಲಿ ಹುಟ್ಟಿ ನನ್ನಿಂದ ಆಗುದಿಲ್ಲ. ಹೌದು. ಆಗುದಿಲ್ಲ ಅಂದ ಕೂಡಲೇನೆ ಅವಾಗ ಪರಮಾತ್ಮ ಏನ್ ಹೇಳ್ತಾನ? ಏನು? ನಾನು ಆಂಧ್ರ ಪ್ರದೇಶದಲ್ಲಿ ಹೌದು ಕೊಲ್ಲಿಪಾಕಿಯಲ್ಲಿ ಸೋಮೇಶ್ವರ ಲಿಂಗ ಆಗಿರ್ತೀನಿ. ಆ ಸೋಮೇಶ್ವರ ಲಿಂಗದಲ್ಲಿ ನೀನು ಸೋಮವಾರ ಉದಯಕ್ಕೂ ಎದ್ದು ಬಿಡು ಅಂತೇಳಿ ಆ
ಆಶೀರ್ವಾದ ಮಾಡಿಬಿಡ್ತಾನ. ಆಶೀರ್ವಾದ ಮಾಡಿದಕ್ಕಾಗಿ ಜಗದ್ಗುರು ರೇವಣ ಸಿದ್ರು ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಲ್ಲಿ ಹುಡ್ತಾರ. ಇದಕ್ಕಿಂತ ಮತ್ತೊಂದು ಮಾತು ಏನದಂದ್ರ, ನೀನ್ ಅಲ್ಲಿ ಹುಟ್ಟು, ನೀನ್ ಅಲ್ಲಿ ಹುಟ್ಟಿ ಬಂದು ಇಡೀ ಭೂಮಂಡಲದಲ್ಲಿ ಎಷ್ಟು ನರಮಾನವರಿದಾರ ಎಲ್ಲರಿಗೂ ನೀನು ಆ ಜಗತ್ತಕ್ಕೆ ಜಗದ್ಗುರು ಆಗಿ ಮೆರಸು. ಈರ ಶೈವ ಧರ್ಮ ನಿನ್ನಿಂದ ಸ್ಥಾಪನೆ ಆಗಲಿ, ಬಸವನಿಂದ ಬೆಳೆಯಲಿ. ಈರ ಶೈವ ಧರ್ಮ ನಿನ್ನಿಂದ ಸ್ಥಾಪನೆ ಆಗಲಿ, ಬಸವನ ಬೆಳೆಸಲಿ ಅದನ್ನ ಅಂತೇಳಿ ಆಶೀರ್ವಾದ ಮಾಡ್ತಾನ. ಆಶೀರ್ವಾದ ಮಾಡಿದಕ್ಕಾಗಿ ಹಂಗೆ ಮಾಡುತ್ತಾ 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 ಸಂಚಾರ ಮಾಡುತ್ತಾ ಎಲ್ಲಿ ಇದೇ ಮುದ್ದೇಬಾಳ ತಾಲೂಕು ಸರೂರು ಗುಡ್ಡದಲ್ಲಿ ಬಂದು ನಿಂದಿರ್ತಾರೆ. ಯಾರು? ರೇವಣ ಸಿದ್ಧರು. ಯಾಕೆ ಹಿಂಗ ಪೂರ್ವಕ್ಕಿದ್ದಂತ ಅವ್ರು ಪಶ್ಚಿಮಕ್ಕೆ ಯಾಕೆ ಮುಖ ಮಾಡಿ ಹೋಗ್ತಾರ ಅಂದ್ರೆ ತಮ್ಮ ಜ್ಞಾನ ದೃಷ್ಟಿಯಿಂದ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ನೌಕೋಟಿ ಸಿದ್ಧರನ್ನ ಬಂದಿ ಹೋಗದಿದ್ರು. ಆ ಬಂದಿಯನ್ನು ಬಿಡಿಸ್ಬೇಕು ಅಂತೇಳಿ ಸಂಚಾರ ಮಾಡುತ್ತಾ ಹೌದು ಇಲ್ಲೇ ಇಂಗ್ಲೇಶ್ವರ ಗುಡ್ಡದಲ್ಲಿ ಇಲ್ಲಿನ ತಪಾಗ ಇದು ಬಸವಣ್ಣ ಮತ್ತು ಅಕ್ಕ ನಾಗಮ್ಮಗ ಆಶೀರ್ವಾದ ಮಾಡಿ ಮತ್ತೆ ಪಶ್ಚಿಮಕ್ಕೆ ಹೊಂಟು ಬಿಡ್ತಾರ. ಹೌದು, ಇದು ಜಗದ್ಗುರು ರೇವಣ ಸಿದ್ರು. ಇದು ಇತಿಹಾಸ ಹಿಂಗದ. ಅವಂಗೇನ್ ಬಗರಿ ಅದಕ್ಕೆ ಓದಾಕೆ ಬರುದಿಲ್ಲ. ಸೊನ್ನಾರಿ ಸಿದ್ಧ ಗುರು ಬರ್ತೀನಿ ನೆನಪಿಟ್ಟಿನ್ರಿ. ಏನ್ ರೇವಣ ಸಿದ್ರ ಗುರುವೋ ಏನ್ ಸೊನ್ನಾರಿ ಸಿದ್ರ ಮಾಡ್ತಾರ? ಒಬ್ಬರನ್ನ ಮಾಡ್ಕೋರಿ. ರೇವಣ ಸಿದ್ರು ಕುಲ 18 ಜಾತಿಯ ಗುರುಗಳು. ಹಾಲ್ ಮತದವ್ರು ಏನ್ ಮಾಡಿದ್ರ ಅಂದ್ರ ಮುಗ್ಧ ಜನಾಂಗ. ನಾ ಈಗ ಮುದ್ದೇಬಾಳ ತಾಲೂಕ್ ಸರೂರ್ ಏನ್ ಹೇಳಿದ್ದೆ ನೋಡು, ತೂಗುಡ್ಡದಲ್ಲಿ ಭೂಮಿಯನ್ನು ತೂಕ ಮಾಡ್ತಿದ್ರು. ಯಾರು? ರೇವಣ ಸಿದ್ರು ತೂಕ ಮಾಡ್ತಿದ್ರು. ಎಲ್ಲ ಇಡೀ ಭೂಮಿ ತೂಕ ಮಾಡುವಂತ ಸಂದರ್ಭದಲ್ಲಿ ತೂಗುಡ್ಡ ಒಂದು ತೂಕಿನಟ್ಟು ಹೆಚ್ಚಾಗಿಬಿಡ್ತು, ಒಂದು ಅಗಳನಟ್ಟು ಹೆಚ್ಚಾಗಿಬಿಡ್ತು. ಅದಕ್ಕೆ ತೂಗಿದ್ದಕ್ಕಾಗಿ ತೂಗುಡ್ಡ ಅಂತೇಳಿ ಮುದ್ದೇಬಾಳ ತಾಲೂಕಿನಾಗಿರುವಂತ ಸರೂರ್ ಪಕ್ಕದಲ್ಲಿರುವಂತ ತೂಗುಡ್ಕಂತಾರ. ಅಲ್ಲಿ 35 ಮಂದಿ ಕುರುಗಾರರು ಹಟ್ಟಿ ಹಾಕಿದ್ರು. ಯಾರೋ 35 ಮಂದಿ ಕುರುಗಾರರು ಎಲ್ಲ ತೂಗುಡು ಸುತ್ತಮುತ್ತ ಎಲ್ಲ ಹಟ್ಟಿ ಹಾಕಿದ್ರು. ಇವ್ರನ್ನೆಲ್ಲ ನೋಡ್ದ ಜಗದ್ಗುರು ರೇವಣ ಸಿದ್ಧ ಕರಿತೇಲಿ ಮಾನವ್ರನ್ನ ಉದ್ಧಾರ ಮಾಡ್ಬೇಕು. ಜಾತಿ ಸಂಬಂಧ ಇದ್ದಿದ್ದಿಲ್ಲ ಪುಣ್ಯಾತ್ಮಗ. ಹೌದು, ಜಾತಿ ಸಂಬಂಧ ಇದ್ದಿದ್ದಿಲ್ಲ. ಇವ್ರನ್ನ ಉದ್ಧಾರ ಮಾಡ್ಬೇಕು. ಮುಗ್ಧ ಜನಾಂಗದಾರ ಇವ್ರು. ಎಂದೋ ಏನೋ ಅಡವಿ ತಿರುಗುತ್ತಾರೆ, ಏನೋ ಗೊತ್ತಿಲ್ಲ. ಇವ್ರಿಗೆ ಆಶೀರ್ವಾದ ಮಾಡ್ಬೇಕಂತೇಳಿ ಅವ್ರಿಗೆ ಆಶೀರ್ವಾದ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಮುಗ್ಧ ಕುರುಬರು ಎಲ್ಲರೂ ಕೂಡಿವಿ ಜಗದ್ಗುರು ರೇವಣ ಸಿದ್ಧನ ಪಾದ ಮ್ಯಾಗ ಬಿದ್ದು ಕೇಳ್ತಾರೆ, ಅಪ್ಪ ನಮ್ಮ ಅಂಶಕ್ಕೆ ನೀನು ಗುರು ಆಗಿರು. ಹೌದು, ನಮ್ಮ ಅಂಶಕ್ಕೆ ನೀನು ಗುರು ಆಗಿರು. ನೀ ಕಾಯಂ ನಮ್ಮ ಹಾಲು ಮತ ಧರ್ಮಕ್ಕೆ ನೀನು ಗುರು ಆಗಿರು ಅಂದ ಕೂಡಲೇ ಆಶೀರ್ವಾದ ಮಾಡಿಬಿಟ್ರು. ಆಶೀರ್ವಾದ ಮಾಡಿ ಮುಂದೆ ಬೀರದೇವ್ರಿಗೆ ಲಿಂಗ ಕಟ್ಟಿದ್ರು. ಲಿಂಗ ಕಟ್ಟಿ ಬೀರದೇವ್ರಿಗೆ ಆಶೀರ್ವಾದ ಮಾಡ್ತಾರ. ನಾನ್ ಮಾತ್ರ ಗುರು ಅದೀನಪ್ಪ, ನೀನು ಹಾಲು ಮತದ ಕುಲದ ಗುರು ಆಗು. ಕುಲದ ಗುರು ಆಗು ಅಂತೇಳಿ ಬೀರದೇವ್ರಿಗೆ ಆಶೀರ್ವಾದ ಮಾಡಿದ್ರು. ಇನ್ನ ಸೊನ್ನಾರಿ ಸಿದ್ಧ ಯಾಕೆ ಗುರು ಅದ? ಅದಕ್ಕೇನು ಕೂಣದ? ಅದಕ್ಕೇನು ಬಗರಿ ಕೂಣದ? ಹಾಲ್ ಮತದ ಇತಿಹಾಸ ನಿನಗೇನ್ ಬಗರಿ ಕೂಣದ? ನೀನ್ 40 ವರ್ಷ ಗೊಲ್ಲ ಬಡದ ಜನರ ಕಣ್ಣಾಗ ಮಣ್ಣು ಹಾಕಿ ರೊಕ್ಕ ಹೋದಿ ನೀನು. ಬರೀ ಸತ್ಯಾಸ ಅನ್ನೋದೇ ಇಲ್ಲೋ. ಬಾರಿಕರ ಹಾಡಿದ್ರು ಪಾರ್ವತಿ ಮಲಿ ಹಾಲಿನಿಂದ 2 ಗೊಂಬೆಗಳು ತಯಾರಾದ. ಮೊದಲಿಗೆ ಹಾಲ್ ಮತ ಹುಟ್ಟಬೇಕಾದ್ರೆ ಮುದ್ದಾಯಿ ಮುದ್ದುಗೌಡ್ರು ಅಂತೇಳಿ ಹೆಸರಿಟ್ರು. ಮುದ್ದಾಯಿ ಮುದ್ದುಗೌಡ್ರು ಹೊಟ್ಟಿಯಲ್ಲಿ ಆದಿಗೊಂಡ ಮಗ ಹುಟ್ಟದ. ಆದಿಗೊಂಡಗ 6 ಮಂದಿ ಮಕ್ಕಳು ಕಡಿ ಹುಟ್ಟು ಉಂಡಾಡಗೌಡ ಪದಮಗೊಂಡ. ಪದಮಗೊಂಡಗ 2 ಹೆಂಡ್ರು. ಯಾರು? ಸಿದ್ದಮ್ಮ. ಒಬ್ಬಕ್ಕಿ ಉಣ್ಣೆ ಕಂಕ, ಒಬ್ಬಕ್ಕಿ ಹತ್ತಿ ಕಂಕಣವನ್ನು ಕಟ್ಕೊಂಡು ಮದುವೆ ಮಾಡಿಕೊಂಡಿದ್ಳು ಪದಮಗೊಂಡನ ಊರೊಳಗ. ಹೌದು, ಸಿದ್ದಮ್ಮ. ಮುಂದ ಆದಿಗೊಂಡನ ಭೂಮಿಯಲ್ಲಿ ಏನು ಮಾಗಿ ಮಾಡ್ತಿದ್ದ ಪದಮಗೊಂಡ. ಭೂಮಿಯನ್ನ ಶಾರ್ಟ್ಕಟ್ನಾಗ ಹೇಳ್ತೀನಿ. ಆದಿಗೊಂಡನ ಅವ್ರ ಅಪ್ಪನ ಭೂಮಿಯಲ್ಲಿ ಮಾಗಿ ಉಳಿಮೆಯನ್ನು ಮಾಡ್ತಿದ್ದ, ನೇಗಿಲಿ ಹೊಡಿತಿದ್ದ. ಗೊರ್ಲಿ ಹುತ್ತಿಗೆ ನೇಗಿಲಿ ಹಾದು ಬಿಡ್ತು. ಎಲ್ಲ ಕುರಿಗಳು ಎದ್ದು ಬಂದ್ಬಿಟ್ಟು ಮ್ಯಾಗ. ಹೌದು, ಕುರಿಗಳು ತಿರ್ಕೊಂಡು ಅನ್ನ ನೀರಿಲ್ಲಾರೆ ಮೇಸುತ್ತ ಎಲ್ಲಿಗೆ ಹೋದ? ಗಂದಲಗಾರಿ ಗುಡ್ಡಕ್ಕೆ ಹೋದ. 7
ದಿನ ಮುಗಿದಿತ್ತು ಹಾ. ಗಂದಲಗಿರಿ ಗುಡ್ಡದ ಕಲ್ಲು ಪಡಿ ಮ್ಯಾಗ ಕೂತು ದುಃಖ ಮಾಡ್ತಾನ ಯಪ್ಪ. ಯಾಕಪ್ಪ? ನೀನು ಆಕಾಶವಾಣಿ ಮಾಡಿ ನೇಗ್ಲಿ ಹಾಸ್ ಅಂತ ಹೇಳಿದ್ದಿ ಜಗದ್ಗುರುನ ನೆನಪು ತೆಗೆದು ಹಾ, ಹಾ. ದುಃಖ ಮಾಡ್ತಾನ. ಹೌದು. ನೀನ್ ನೇಗ್ಲಿ ಹಾಸತ್ ನನಗೆ ಆಕಾಶವಾಣಿದಿಂದ ಹೇಳಿದ್ದು. ನಮ್ಮ ಅಪ್ಪ ಬ್ಯಾಡ ಅಂದಿದ್ದ, ಬ್ಯಾಡ ಅಂದ್ರು ನೀ ಆಕಾಶವಾಣಿ ಮುಖಾಂತರ ಹೇಳಿದ್ದೆ. ಆ ನೇಗ್ಲಿ ಹಾಸಿದ ಕೂಡಲೇ ಬರ್ಲಿ ಹುತ್ನಾಗಿಂದ ಎದ್ದು ಬಂದಾವ. ಯಾವ ಪ್ರಾಣಿ ಅನ್ನೋದು ಗೊತ್ತಿಲ್ಲ. 7 ದಿನ ಆಯ್ತು ಗಂದಲಗೇರಿ ಗುಡ್ಡಕ್ಕೆ ಬಂದಿನಿ. ಅನ್ನ ನೀರಿಲ್ಲ ರೀ, ಉಪವಾಸ ಸಾಯಕತ್ತೀನಿ. ನೀ ಕುರ್ನಿ ಇನ್ನ ಎಟ್ಟರ ಬೆನ್ನ ಹತ್ತಲಿ ಅಂತೇಳಿ ದುಃಖ ಮಾಡಿ ಅಳುವಂತ ಸಂದರ್ಭದಲ್ಲಿ ಜಗದ್ಗುರು ರೇವಣಸಿದ್ರ ಪ್ರತ್ಯಕ್ಷ ಭೇಟಿ ಕೊಟ್ಟು ಅಲ್ಲಿ 18 ಕುರಿಗಳನ್ನ ಕತ್ತರಿಸಿ ಕಂಬಳಿಯನ್ನು ನೇಯುವಂತ ಪ್ರಾರಂಭ ಅಲ್ಲೇ ಆಯ್ತು. ಶುರು ಹೇಳ್ತಾರ ಅವ್ರು. ಹಾಗೆ ಈ ಹಾಲು ಹಿಂಗ್ ಕುರಿ ಹಾಲು ಹಿಂಗ್ ಹಿಂಡ್ಬೇಕು, ಇದನ್ನ ಹಿಂಗ್ ಕಾಸ್ಬೇಕಂತೇಳಿ ಹೋಗಿ ಗಂದಲಗೇರಿ ಗುಡ್ಡದಲ್ಲಿ ಒಂದು ಬುನಿಯಾರದಲ್ಲಿ ಹೊಗೆ ಹೊಕ್ಕಿತ್ತು. ಅಲ್ಲಿ ಹೋಗಿ ಬೆಂಕಿ ತಗೊಂಡು ಬಂದು ಹಾಲು ಕಾಸಿ ಗುರು ಶಿಷ್ಯರ ಪದಮಗೊಂಡ ರೇವಣಸಿದ್ರು. ಹಾಲು ಸೇವನೆ ಮಾಡಿದ ಕೂಡಲೇನೆ ಮುಂದ ಚಮಲಾದೇವಿನ ಗಂದಲಗೇರಿ ಗುಡ್ಡದಲ್ಲಿ ಮದುವೆ ಆಯ್ತು. ಅಲ್ಲಿ ಹಾವಿನ ಹಂದ್ರ ಹಾಕಿದ್ರು, ಸೋಳಿನ ತಳಿಲ ತೋರಣ ಕಟ್ಟಿದ್ರು, ಕುರಿ ಹಿಕ್ಕಿನ ಅಕ್ಕಿ ಕಾಳು ಮಾಡಿ ಒಗದ್ರು, ಹತ್ತಿ ಸಿಗಲಾರ ಕುಣ್ಣಿ ಕಟ್ಟಿದ್ರು, ಉಣ್ಣಿ ಕಂಕಣ ಹತ್ತಿ ಕಂಕಣ 2 ಪಂಗಡಿ ಹಾಲು ಮತದಲ್ಲಿ ಆಯ್ತು. ಅಲ್ಲಿದಿಂದ ಮುಂದೆ ಪದಮಗೊಂಡ ಮಕ್ಕಳು ಮದುವೆ. ಮಕ್ಕಳು ಈಕಿನ ಹೊಟ್ಟಿಲೆ 21 ಮಂದಿ ಗಂಡಸು ಮಕ್ಕಳು, ಅಕ್ಕಿನ ಹೊಟ್ಟಿಲೆ 21 ಮಂದಿ ಗಂಡಸು ಮಕ್ಕಳು. ಹಿಂಗ ಇನ್ನು ಗಂಡಸು ಮಕ್ಕಳ ಮದುವೆ ಮಾಡ್ಬೇಕಾಯ್ತು. ಯಾರು? ಪದಮಗೊಂಡ. ಗಂಡಸು ಮಕ್ಕಳು ನಮ್ಮ ಮನೆಯಲ್ಲಿ ಒಂದು ಮದುವೆ ಅದಂದ್ರೆ 3 ಮಂದಿ ಇದ್ರೆ ಮದುವೆ ಆಗ್ತದೆ. 3 ಮಂದಿ ಊರು ಬರ್ಲಿ ಬರ್ಲಾರಿ ಬಿಡ್ಲಿ, ಊರ ಅವಶ್ಯಕತೆ ಬರ್ಲಿ ಬರ್ಲಾರಿ ಬಿಡ್ಲಿ, ಎಲ್ಲ ಮಸ್ತಾರ ಹಿಂಗ್ಯಾಕಂತ ಅಂದ್ರು ನೋಡ್ರಕ್ಕ. ಆದ್ರ ಈ 3 ಮಂದಿಯಾಗ ಒಬ್ರು ಬರ್ಲಿಲ್ಲ ಅಂದ್ರೆ ಮದುವೆ ಆಗುದಿಲ್ಲ. ಯಾರಂದ್ರ ಆರತಿ ಹಿಡಿಯಕ್ ಒಬ್ಬಕ್ಕೆ ಹೆಣ್ಣು ಮಗಳು ಬೇಕು, ಹೌದಾ? ಆಮೇಲೆ ಸುಣ್ಣ ಬಣ್ಣ ಕ್ಯಾಮನ್ ಗಾಡಿ ಕುಂಬಿ ಮ್ಯಾಗ ಹಾಕಕ್ಕ ಒಬ್ಬ ಸೋದರ ಮಾವ್ ಬೇಕು, ಮಾವಾಗಂತ ಬೇಕು. ಗಂಡ ಹೆಂಡತಿ ಅಕ್ಷತೆವಾಗಿ ಮುಂದೆ ತಾಳಿ ಕಟ್ತಾರ ನೋಡು. ತಾಳಿ ಕಟ್ಟುವಂತ ಸಂದರ್ಭದಲ್ಲಿ ಮಂತ್ರ ಓದಾಕ ಗುರು ಬೇಕು. ಈ 3 ಮಂದಿ ಇದ್ರೆ ಮಾತ್ರ ಮದುವೆ ಆಗ್ತದೆ, ಇಲ್ಲಿಲ್ಲ ಅಂದ್ರೆ ಆಗೋದಿಲ್ಲ. ಮತ್ ಹಿಂಗ್ಯಾಕೆಲ್ಲ ಮಸ್ತಾರ ಓಡೋಗಿ ಮದುವೆ ಹಾಕಾರ, ಅದು ಹೆಂಗ ತಂದಿರಿ? ಆ ಮದುವೆ ಬೇರೆ, ಆ ಮದುವೆ ಬೇರೆ. ಅದಕ್ಕೆ ಮದುವೆ ಅನ್ನೋದಿಲ್ಲ, ಅದಕ್ಕೂ ಮದುವೆ ಅಂತಾರ. ಆ ಮದುವೆ ಬೇರೆ. ಮದುವೆಗಳಲ್ಲಿ 8 ಪ್ರಕಾರ ಮದುವೆಗಳು. ಇದು ಭವಿಷ್ಯ ಪುರಾಣ ಹೇಳ್ತದ, ಎಲ್ಲಪ್ಪ ಮಸ್ತರ್ ಹೇಳುದಲ್ಲ. 8 ಪ್ರಕಾರ ಮದುವೆಗಳು. ಏನಾಗ್ತಾರ ನೋಡು, ಅದು ಗಂಧರ್ವ ಮದುವೆ, ಇದು ಬೇರೆ. ಇಲ್ಲಿ ಏನಾಯ್ತಂದ್ರ ಈ ಪದಮಗೊಂಡನ ಮಕ್ಕಳು ಏನು ಮದುವೆ ಮಾಡಕ್ ಪ್ರಾರಂಭ ಮಾಡ್ದ ನೋಡು. ಹೋಗಿ ಗುರುವಿನ ಕರ್ಕೊಂಡು ಬರ್ಬೇಕಾಯ್ತು. ಗುರು ಸಂಚಾರ ಮಾಡ್ತಿದ್ದ. ಯಾರು? ರೇವಣಸಿದ್ರು ಸಂಚಾರ ಮಾಡ್ತಿದ್ದ. ಹೋಗಿ ಗುರುವಿನ ಕರ್ಕೊಂಡು ಬಂದು ಮಕ್ಕಳು ಮದುವೆ ಮಾಡ್ಬೇಕಾಗಿತ್ತು. ಹೋದ ಇದೇ ಮಹಾರಾಷ್ಟ್ರ ರಾಜ್ಯದಲ್ಲಿ ಸಣ್ಣಾರಿಯಲ್ಲಿ ರೇವಣಸಿದ್ರು ಸಿಕ್ಕರು. ಸಣ್ಣಾರಿಯಲ್ಲಿ ರೇವಣಸಿದ್ರು ಸಿಕ್ಕಂತ ಸಂದರ್ಭದಲ್ಲಿ ರೇವಣಸಿದ್ರಿಗೆ ಅಡ್ಡ ಬೀದಿ ಕೇಳ್ತಾರ, ಮಕ್ಕಳು ಮದುವೆ ಹುಡಿನಿ ನನ್ನ ಮನೆಯಲ್ಲಿ, ತಂದೆ ನೀನು ಬರ್ಬೇಕು, ನೀ ಬರ್ಲಾರೆ ಮದುವೆ ಆಗೋದಿಲ್ಲ ಅಂತೇಳಿ ತಂದಿನ ಕರ್ಕೊಂಡು ಜಗದ್ಗುರು ರೇವಣಸಿದ್ದನ ಕರ್ಕೊಂಡು ಬಂದ್ರು. ಊರಗಿಸಿ ಹೊರಗೆ ತಂದು ಕುಂದರ್ಸಿಬಿಟ್ಟ. ರೇವಣಸಿದ್ದ ಹನುಮಪ್ಪನ ಗುಡಿ ಅದಲ್ಲ, ಹಂಗೆ ಕುಂದರ್ಸಿಬಿಟ್ಟ. ಕೂತ್ ಕೂಡಲೇ ಎಲ್ಲ ಆ ಮುತ್ತೈದೇರಿ, ಊರನ್ ಜನ ಮುತ್ತೈದೇರ ಆರ್ತಿ ಮತ್ತು ಡೊಳ್ಳಿನವರು ಮತ್ತು ಬಾಜಾ ಭಜಂತ್ರಿ ಅವರು ಎಲ್ಲರನ್ನು ಕರೆಸಿ ರೇವಣಸಿದ್ರನ್ನ ಸ್ವಾಗತ ಮಾಡ್ಕೊಳ್ಳೋರು, ರೇವಣಸಿದ್ದೇಶ್ವರನ್ನ ಸ್ವಾಗತ ಮಾಡ್ಕೊಳ್ಳೋರು. ಊರಗಿಸಿ ಒಳಗೆ ತಗೊಂಡ್ ಬರೋರು. ಆ ಸಂದರ್ಭದಲ್ಲಿ ಪದಮಗೊಂಡ ಕೇಳ್ತಾರ ಊರನ್ ಜನ, ಗುರುಗಳು ಎಲ್ಲಿ ಸಿಕ್ಕರು ನಿಮಗ? ಎಲ್ಲಿ ಸಿಕ್ಕರು ಅಂದ ಕೂಡಲೇ ಸಣ್ಣಾರಿ ಒಳಗೆ ಸಿಕ್ಕರು ಅಂತೇಳಿ ಪದಮಗೊಂಡು ಏನ್ ಹೇಳ ನೋಡು. ಸಣ್ಣಾರಿ ಸಿದ್ಧಗೆ ಜಯವಾಗಲಿ ಜಯವಾಗಲಿ ಅಂತೇಳಿ ಜೈಘೋಷ ಹಾಕಿದ್ರು. ಅದಕ್ಕೆ ಅದೇ ಸೊನ್ನಾರಿ ಸಿದ್ಧನೆ ರೇವಣ ಸಿದ್ಧನೆ ಸೊನ್ನಾರಿ ಸಿದ್ಧ. ನಿನ್ನ ಉತ್ತರ ಮುಗೀತು ಸಾಮ.
ಸೊನ್ನಾರಿಯಲ್ಲಿ ಸಿಕ್ಕಾರ ತಿಳ್ಕೊಂಡು ಸೊನ್ನಾರಿ ಸಿದ್ಧ ಸಿದ್ಧಾಂತ ಅದೊಂದು ಹೆಸರಾಯ್ತು. ಇದನ್ನ ಅಲ್ಲಂದ್ರ ಇದನ್ನ ಅಕಸ್ಮಾತ್ ಆಗಿ ಅಲ್ಲಂದ್ರೆ ಇನ್ನೇನ್ ಪಾಳಕ್ ಹೇಳ್ಬೇಕು ಹೇಳಿನೇ ಆರತಿ ಮಾಡ್ಬೇಕು ನೀನು. ಸುಮ್ಮನೆ ಗೋಳ ಕೊಚ್ಚೋದಲ್ಲ, ಗೋಳ ಕೊಚ್ಚಿದ್ರ ಸರಿ ಆಗಂಗಿಲ್ಲ. ಕುಸುಬಿ ಹಾಕಿ ಗಾಣ ಹೊಡೆದ್ರೆ ಎಣ್ಣೆ ಬರ್ತದ. ಹೌದು. ಮತ್ತೆ ಗೋಳ ಅದನ್ನ ಸುಮ್ನೆ ಹೋಗ್ರಿ ಮಾತಾಡಿ ಉಪಯೋಗ ಇಲ್ಲ. ಅದಕ್ಕ ಮುಗಿತಲ್ಲ ಸಾಮಂದು. ವಿಷಯ ಚರ್ಚೆ ಬಹಳ ನಡೆದ. ಹಾಲು ಮತದೊಳಗೆ ಬಂದಾರಿ. ಇದು ಹಾಲ್ ಮತದಾಗ್ಯಾರ. ಇದು ಸೊನ್ನಾರಿ ಸಿದ್ದಂದು ಅವ ಹುಲಜಂತಿ ಹುಲಜಂತಿ ಅವಕ್ಕೇನ್ ಬಗರ್ ಕೂನದ ಮಲಕ್ ಏನ್ ಸುಮ್ಮ ಈಗ ಮಂದಿ ಕಣ್ಣಾಗ ಮಣ್ಣು ಒಗಿಬೇಕಂತ ಹಾದ್ಯಾಗ ಒಂದು ಐಡಿಯಾ ಮಾಡ್ತಾನ. ಏನ್ ಅಡ್ಡ ಹಚ್ಬೇಕು, ಎಲ್ಲಪ್ಪ ಮಸ್ತರ್ ಇದ್ದಿರ್ತಾನ, ಅಡ್ಡ ಏನ್ ಹಚ್ಬೇಕು ಇದಕ್ಕ ಅಂತ ಹೇಳಿ ಅಡ್ಡ ಹಚ್ಚದಕ್ಕೆ ತಗೊಂಬಂದ್ ಬಿಟ್ಟಿರ್ತಾನ. ಇಲ್ಲಿ ಮಾಳಿಂಗರಾಯನ ಗುಡಿಯಲ್ಲಿ ಸದ್ ಎಷ್ಟು ಮಂದಿ ಅಧಿಕಾರ ಅದ? ಮಾಲಕರದಾರ. ಮಾಳಿಂಗರಾಯಿಗೆ ಎಷ್ಟು ಮಂದಿ ಮಕ್ಕಳು? ರೆಬ್ರಾಯ, ಬೀರ್ಮುತ್ಯ, ಕಣ್ಣು ಮುತ್ಯ, ಸೋಮುತ್ಯ. ರೆಬ್ರಾಯ, ಬೀರ್ಮುತ್ಯ, ಕಣ್ಣು ಮುತ್ಯ, ಸೋಮುತ್ಯ. ಮಾಳಿಂಗರಾಯನ ವಂಶಸ್ತ್ರ ಯಾರದಾರ ಈ ಹುಲಿಜಂತಿ ಒಳಗ? ಯಾರಿಗೆ? ಇವ್ 3 ಮಂದಿ ಇದ್ರು ನೋಡು. ರೆಬ್ರಾಯ, ಬೀರ್ಮುತ್ಯ ಮತ್ತು ಕಣ್ಣು ಮುತ್ಯ 3 ಮಠಕ್ಕೆ ಬಿಟ್ರು. ಎಣಿಕಿ, ಸಿರಿಡೋಣ, ಹುಣ್ಣೂರ 3 ಮಂದಿ. ಎಣಿಕಿ, ಸಿರಿಡೋಣ, ಹುಣ್ಣೂರ. ಮಾಳಿಂಗರಾಯನ ಮಠಕ್ಕೆ ಒಬ್ರು ಬೇಕಲ್ಲ, 4 ಮಂದಿ ಒಳಗೆ ಒಬ್ರು ಬೇಕು. ಆಸ್ತಿ ತಿನ್ನಕ್ ನಾನು ಆಸ್ತಿ ಮಾಡಿಟ್ಟಿನಿ ಅಂದ್ರೆ ನನ್ನ ಆಸ್ತಿಗೆ ಒಬ್ರು ಬಾಧಿಸ್ತಿರ್ಬೇಕು, ಒಬ್ರು ಮಕ್ಕಳು ಬೇಕಲ್ಲ. ಆ ಸಂದರ್ಭದಲ್ಲಿ ಏನ ಸೋಮನ ಮುತ್ಯ ಇದ್ದ ನೋಡು. ಸೋಮನ ಮುತ್ಯನ ವಂಶಸ್ತ್ರೀ ಎಷ್ಟು ಗಡ್ಡೆ ಅದಾವ ನೋಡು. ಆಟೆಲ್ಲ ಗಡ್ಡೆ ಅವ್ರು ಒಟ್ಟರು ಅಲ್ಲಿ ಮಾಲೀಕರು. ಒಂದೊಂದು ಮನೆಗೆ ಅವರು ಒಬ್ಬೊಬ್ಬರು ಮಾಲೀಕರು. ಈಗ ಮಾಳಿಂಗರಾಯ ಅಂತೇಳಿ ಹೋಗಿ ಎಷ್ಟೋ ವರ್ಷ ಆಗಿಬಿಟ್ಟದ. ಈಗ ನಿಮ್ದೇ ಒಂದು ಉದಾಹರಣೆ ತಗೋತೀನಪ್ಪ. ಶೇಖಣ್ಣವ್ರ ಮನೆಗಳು ಎಷ್ಟಿದ್ದು ಹೇಳು. ಎಡ್ಡೆ ಐತ್ರಿ ಮೊದಲು ಎಡ್ಡೆ. ಈಗ ಎಟ್ಟಾಗ್ಯಾವು? 45 ಮನಿ. ಅದು ಇನ್ನೊಂದು 100 ವರ್ಷ ಬಿಟ್ರಿ ಎಟ್ಟಕ್ಕವು? ಅರ್ಧ ಊರು ನೀವೇ ಹಾಕಿರಿ. ಹಂಗ ಮಾಳಿಂಗರಾಯನ ಮೊದಲು ಏನು ಮಠಕ್ಕೆ ಬಿಟ್ಟುಕೊಂಡಿದ್ದ ಸೋಮಾನ ಮುತ್ಯನ ಔಷಸ್ತ್ರ ಏನದಾರ ನೋಡಿ, ಎಲ್ಲರೂ ಮಾಲೀಕರು. ನಿನ್ನ 2ನೇ ಪ್ರಶ್ನೆ ಉತ್ತರ ಮುಗಿತ. ನಾನು ಬಡಿಲ್ರಿ ನೋಡು. ನೀವೆಲ್ಲ ಅಪ್ನಿ ಕೊಟ್ರೆ ಹೊಡಿತೀನಿ. ಹೊಡೆದ್ರು ನೋಡು, ಕಪಾಳಕ್ಕೊಂದಾಗಿರ್ಬೇಕು, ಗಾಡಿಗೊಂದಾಗಿರ್ಬೇಕು. ಕಲ್ಲ ಕಡವು ಕೊಟ್ರೆ ಮಲ್ಲ ದ್ವಾಸೆ ಕೊಡು. ಇದೇ ರೇವಣ್ ಸಿದ್ರು. ಇದೇ ರೇವಣ್ ಸಿದ್ರು. ರೇವಣ್ ಸಿದ್ರ ಮಗ ಯಾರು? ರೇವಣ್ ಸಿದ್ರ ಮಗ ಯಾರು? ರುದ್ರಮುನಿ. ಮತ್ತೆ ಹೇಳ ಮತ್ತೆ. ರುದ್ರನ್ ಸಿದ್ರ ಮಗ ರುದ್ರಮುನಿ. ಹೌದಾ? ರುದ್ರಮುನಿನ ಪಟ್ಟಕ್ಕೆ ಯಾವ ಜಾಗದಾಗ ಹಾಕಿದ್ರು? ಯಾರಿದ್ರು? ಅವ್ರು ಎಲ್ಲಿ ಸಂಚಾರ ಮಾಡಿದ್ರು? ಯಾವ ಊರು ಸಂಚಾರ ಮಾಡಿದ್ರು? ಪೂರ್ವಕ್ಕೆ ಹೋಗ, ಈ ಕಡೆ ಹೋಗಿ ಮತ್ತೆ ಉಪರಾಟಿ. ಪೂರ್ವದಾಗ ಸಿಗ್ತದ ಉತ್ತರ, ಪಶ್ಚಿಮಕ್ಕ, ದಕ್ಷಿಣಕ್ಕ, ಉತ್ತರಕ್ಕೆ ಹೋಗಿ ಮತ್ತ ಪೂರ್ವಕ್ಕ ನಿನಗೆ ಹಾದಿ ಮಾಡಿ ಕೊಟ್ಟಿನಿ ನಾನು. ಪೂರ್ವಕ್ಕೆ ಹೋಗಿ ಎಲ್ಲಿ ರುದ್ರಮುನಿದ ಪಟ್ಟಿ ಎಲ್ಲಿ ಆಯ್ತು? ಯಾರ್ಯಾರು ಇದ್ರು? ಎಲ್ಲಿ ಸಂಚಾರ ಮಾಡಿದ್ರು? ಯಾವ ಊರಾಗ ಸಂಚಾರ ಮಾಡಿದ್ರು? ಇಂಥ ಊರಲ್ಲಿ ಸಂಚಾರ ಮಾಡಿದ್ರು ಅಂತ ಹೇಳಿಬಿಡು. ಉತ್ತರ ಕುಲ್ಲ. ಇದು 2 1 ಇದು. ಇನ್ನು ಎಲ್ಲಾರು ಕವಿರತ್ನ ಕಾಳಿದಾಸ್. ಹೌದಾ? ಕವಿರತ್ನ ಕಾಳಿದಾಸ್. ಕವಿರತ್ನ ಕಾಳಿದಾಸರು ಎಷ್ಟು ಮಂದಿ ಅಣ್ಣ ತಮ್ಮರು? ಇವ ಎಷ್ಟನೇದವ? ಕಾಳಿದಾಸ. ಕೂನ್ ಆಯ್ತಿಲ್ರಿ? ನಾ ಕೇಳಿದ್ ಕೂನ್ ಆಯ್ತಿಲ್ರಿ? ಯಾಕ ಮಂಗ್ಳೋಣ ಬಸವಣ್ಣ ಕೂನ್ ಆಯ್ತು? ನಾ ಕೇಳಿದ್ದು ಅವ ಕೇಳಿದ್ ಕೂನ್ ಆಗ್ಯಾವ. ಮಾಲ್ಯ ಮನೆ ಸಾರಿಸದಂಗ ಆಯ್ತ ಒಂದು. ಈಗ 2 ಸರ್ತಿನೂ ಅವ್ನ ಪ್ರಶ್ನೆ ನಾನು ಹೇಳಿದ್ರು ನಿಮಗ್ ಕೂನ್ ಆಗಿಲ್ಲ. ನಂದೇನು ರುದ್ರಮುನಿ ಪಟ್ಟಿ ಎಲ್ಲಿ ಹಾಕಿದ್ರು? ಯಾವ ಊರಾಗ ಹಾಕಿದ್ರು? ಯಾರು ಇದ್ರು? ಯಾವ ಊರು ತಿರುಗಾಡಿದ್ರು?
ಹೇಳ ಹುಡುಕ್ಯಾಡಿ ಕನ್ಯಾಕುಮಾರಿ ಸುತ್ತಮುತ್ತ ಅಡ್ಡಾಡ್ ಸಿಗ್ತದ ಹೇಳ್ಬೇಕು. ಇರ್ಲಿ ಕನ್ಯಾಕುಮಾರಿ ಸುತ್ತಮುತ್ತ ಅಡ್ಡಾಡ ಆ ಕಡೆ ಏನು ಗೊತ್ತದ ಇವ್ ಕನ್ಯಾಕುಮಾರಿಗೆ ಹೋಗ್ಯಾನ ಇಲ್ಲ ಉಮ್ಮದ್ಯಾಗ ಬಂದ್ರ ಬಿಜಾಪುರ ಈಗ ಇದ್ರು ಉಮ್ಮದಿ. ನಾನು ಯಾಕೆ ಹಿಂಗೆ ಮಾತಾಡ್ತೀನಿ ಅಂದ್ರೆ ನಾನು ಕನ್ಯಾಕುಮಾರಿ ರಾಮೇಶ್ವರ ಎಲ್ಲನೂ ನಾ ಅಡ್ಡಾಡೀನಿ. ನನಗೆ ಅದನ್ನ ಹೆಂಗೆ ನಾನು ಓದಿನಿ ಹಂಗೆ ಇತಿಹಾಸನೂ ಹಂಗೆ ಅದ. ಹೌದು ಹಂಗೆ ಅದ. ಈಗ ನಮ್ಮೆಲ್ಲ ಪುರಾಣ ಹೇಳೋರೆಲ್ಲರೂ ಹೇಳ್ತಾರ. ಹೌದು ಎಲ್ಲಿ ಕಂಚಿಯಲ್ಲಿ ಹಾ ಹಾ ಕಂಚಿ ಕಾಮಾಕ್ಷಿ ತಮಿಳುನಾಡಿನಲ್ಲಿ ಹೌದು ಅಲ್ಲಿ ಇಷ್ಟು ಮೂರ್ತಿ ಹಿಂಗೆ ಸುಮ್ಮನೆ ತಾನೇ ಅಳಿಗಾಡ್ತಿತ್ತು. ಕಲ್ಲು ಮೂರ್ತಿ ಹಾ ಹಾ ಕಲ್ಲು ಮೂರ್ತಿ ತನ್ನಿಂದ ತಾನೇ ಅಳಿಗಾಡ್ತಿತ್ತು. ಹೌದು 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 ಅವಾಗ ಎಲ್ಲ ಸಂಚಾರ ಮಾಡುತ್ತ ಹೋಗಿ ಏನು ಕಂಚಿಯಲ್ಲಿ ಹೋಗಿ ಆ ವಿಷ್ಣು ಮೂರ್ತಿಯನ್ನು ಯಾವಾಗ ರೇವಣಿಸಿದ್ರು ಹಿಡಿದ್ರು ಮುಟ್ಟಿದ್ರು ಅವತ್ತೇ ನಿಂತು ಬಿಟ್ಟ ಅದು. ಹೌದು ಹೌದು ಹಿಂಗೆಲ್ಲ ಬಿಟ್ಟು ಏನ್ರಿ ಹೇಳ್ತಿಯಲ್ಲೋ ಸ್ವಾಮ. ಒಂದು ಕೇಳಿದೆವಲ್ಲ, ಎರಡು ಕೇಳಿದೆವು. ಗೊತ್ತಿಲ್ಲ. ಒಂದು ಕವಿರತ್ನ ಕಾಳಿದಾಸರು ಎಷ್ಟು ಮಂದಿ ಅಣ್ಣ ತಮ್ಮರು, ಇವ ಎಷ್ಟನೇದಾವ? ಇದು ಒಂದೇ ಪ್ರಶ್ನೆ. ಒಂದೇದು ಇದು ಹಾಲ್ ಮತದಾಗೆ ಆಯ್ತು, ಅದು ಹಾಲ್ ಮತದಾಗೆ ಆಯ್ತು. ರುದ್ರಮುನಿದು. ಇನ್ನು 18ನಲ್ಲಿ ಸ್ವಾಮರೇ ಬರಲಿ ಯಾವರೇ ಬರಲಿ ಅವ ಇವ ಯಾವ ಬಂದ್ರು ಯಾರನ್ಯಾರ ತೊಗೊಂಬಂದಿರ್ತಾನೆ, ಏನ್ರಿ ನಾಟಕ ಮಾಡಿರ್ತಾನವ. ಇಟ್ಟೆಲ್ಲ ಬಿಡ್ರಿ ನೀವು. ಮತ್ತೆಲ್ಲ ಮುಗಿದ ಆರತಿ ಅದಕ್ಕೆ ಹೊರಗೆ ಬರ್ರಿ ನೀವು. ನನಗೇನು ಗೊತ್ತ, ಸುಮ್ಮನೆ ಏನ್ರಿ ಅಡ್ಡ ಹಚ್ಕೊಂಡು ಹೋಗಿನಂತಾನವ. ನನಗೆ ಅಟ್ಟು ಬೆರಿಕೆದಾನವ. ಮತ್ತೆ ನಿಮ್ಮ ಜೋಡಿ ಇನ್ನು ಒಂದು ಮಾತ, ಸೃಷ್ಟಿಯಲ್ಲಿ ಹೌದು ನೀರು ನಿರಂಕಾರದಲ್ಲಿ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಗಾಳಿ ಇಲ್ಲ, ಭೂಮಿ ಇಲ್ಲ, ಏನು ಇಲ್ಲ, ಕಾಳ ಗತ್ತಲ ನೀರು ನಿರಂಕಾರದಲ್ಲಿ. ನೀರು ನಿರಂಕಾರದಲ್ಲಿ ಏನು ಗಾಳಿ ಇಲ್ಲ, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಯಾರು ಏನು ಇಲ್ಲ, ಭೂಮಿ ಮೇಲೆ 84 ಜೀವರಾಶಿಗಳು ಯಾರು ಇಲ್ಲ. ಆ ನೀರು ನಿರಂಕಾರದಲ್ಲಿ ಎಷ್ಟು ಮೇನ್ ಹುಟ್ಟುದು, ಮೇನ್ ಎಷ್ಟು ಹುಟ್ಟುದು, ಹೌದು ಆ ಮೇನ್ ಗಂಡ ಎಷ್ಟು ಮೇನ, ಹೆಣ್ಣು ಎಷ್ಟು ಮೇನ, ಹೌದು ಆ ಗಂಡ ಮೇನಿನ ಹೆಸರುಗಳೇನು, ಹೆಣ್ಣು ಮೇನಿನ ಹೆಸರುಗಳೇನು. ಇದು 18 ಪುರಾಣದಾಗ ಬ್ರಹ್ಮಾಂಡ ಪುರಾಣದಾಗ ಹೇಳೋ ಸ್ವಾಮ. ನೋಡ್ಕೋ ಬ್ರಹ್ಮ ಎಲ್ಲ ಬೇರೆ, ಎಲ್ಲಪ್ಪ ಮಸ್ತರ್ ಬೇರೆ. ಹೌದು ಹೇಳ್ತಾ ಬ್ರಹ್ಮಾಂಡ ಪುರಾಣದಾಗ ಇಷ್ಟೆಲ್ಲ ಅದನ್ನೊಂದು ತಂದಾನ. ಒಂದು ಯಾವಾಗ ದ್ವಾಪಾರ ಯುಗದಲ್ಲಿ ಅದಕ್ಕೆ ಓದಾಕ್ ಬರೋದಿಲ್ಲ, ಹಾ ಪ್ರಯಾಗ ಅಣಕ್ಕೆ ಬರಲಿಲ್ಲ ಅವಂಗ. ಹೌದು ಅಲ್ಲಿ ಕೈ ನಡಗ್ಲಿ ಬಿಡು, ಏನ್ ನನ್ನ ನಡಗ್ತಾವ, ಯಾರೇನ್ ಮಾಡೋದು. ಇಲ್ಲಿ ಸಭಾದಾಗ ನಿಂತು ಮಾತಾಡಬೇಕಾದ್ರೆ ನಡಗ್ತಾವು. ಸುಮ್ ಕೂತ್ ಮಾತಾಡೋದು ಬೇರೆ. ಸಭಾದಾಗ ಮೈಕ್ ಮುಂದೆ ಬರ್ತಪ್ಪ ಅಂದ್ರೆ ಇದು ಗಂಡಿದ್ದಂಗ ನಮಗ. ಮೈಕ್ ಕೈಯಾಗ ಬರ್ತಪ್ಪ ಅಂದ್ರೆ ಕೈ ಎಲ್ಲ ಹಿಂಗಾಗ್ತಾವ. ಹಿಂಗ ನಾನು ಯಾಕೆ ಈ ಮಾತು ಹೇಳಿ, ನನಗೂ ಮಾತಾಡುವಂತ ಶಕ್ತಿ ದಯಪಾಲಿಸ ಅಂತೇಳಿ ಸಂಕಲ್ಪ ಯಾಕೆ ಮಾಡೀನಿ ಅಂದ್ರೆ, ನಾನು ಹೇಳ್ತಾನ ಇಂತ ಹೋಗ ಮುಂದೆ ಹಿಂದ್ ಕುಂದಿರ್ತಿದ್ದೆ, ಎಲ್ಲ ಹಿಂದ ಲಾಸ್ಟ್ ಬೆಂಚಿಗೆ ಓದ್ಕೋತ ಎಲ್ಲರನ್ನು ಓದಾಕ್ ಹಚ್ಚಿರ್ ಕಣ್ಣಾಡಿ ಓದ್ತಿದ್ದೆ. ಖರೆ ಎದ್ದು ನಿತ್ತು ಓದಾಕ ಬರ್ತಿದ್ದಿಲ್ಲ. ಕೈಯ ಕಾಲ ಹಿಂದಿಂದ ಮುಂದೆ, ಮುಂದಿಂದ ಹಿಂದೆ, ಹಿಂಗೆಲ್ಲ ಆಗಿ ದಡಬಡ ಆಗಿಬಿಡ್ತಿದ್ದು. ಹಿಂದೆ ಹೋಗಿ ಕುಂದ್ರವ 45 ನಿಮಿಷ, ಇನ್ನೂ ಒಂದು 3-4 ಮಂದಿ ಇರಾಕಲೆ 45 ನಿಮಿಷ ಮುಗಿದು ಬಿಡುದು. ನಾ ಎದ್ದು ಕಡ್ಯಾಕ ಆಗಿಬಿಡವನ. ನಾ ಹಿಂಗೆ ಮಾಡವ. ನಾ ಯಾಕೆ ಈ ಮಾತು ನನಗೆ ನೋಯದ ಈ ಮಾತಾಡಕ್ಕೆ 8th 9th ಬರೀ ಕನ್ನಡ ಬುಕ್ಕ ನಿತ್ತು ಓದಾಕ್ ಬಂದಿಲ್ಲ ನನಗೆ. ಅದನ್ನೇ ನಿತ್ತು ಮಾತಾಡುವಂತ ಶಕ್ತಿ ದಯಪಾಲಿಸ ಅಂತ ಹೇಳಿ ಏನು ಸಂಕಲ್ಪ ಮಾಡಿದ, ಆಶೀರ್ವಾದ ಮಾಡ್ಯಾನ. ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ನಿತ್ತು ಮಾತಾಡುವಂತ ಶಕ್ತಿ ಭಗವಂತ ಕೊಟ್ಟಾನ ಅಂತೇಳಿ ಹೆಮ್ಮೆಯಿಂದ ತಲೆಬಾಗಿ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಪುಣ್ಯಾತ್ಮರೇ ನಾನು. ಮುಗಿತಲ್ಲ, ಮತ್ತೇನು ಉಳಿದು? ಇನ್ನೊಂದು ಸಮಸ್ಯೆ ಕಾಡ್ಲಾಗ್ತದ್ರಿ. ಹೇಳ್ರಿ. ಈಗ ಸದ್ದ ಕಂಬಳಿ ಮೊದಲು ಹುಟ್ಟದ ಕುರಿ ಮೊದಲು ಹುಟ್ಟದ ಕೇಳ್ತಾರ್ರಿ. ಕಂಬಳಿ ಮೊದಲು ಇಲ್ರಿ ಕೇಳಾರಿ, ಅವ್ರು ಇದಾರೋ ನಮ್ಮ ಮಾಸ್ತರ್ ಕೇಳತ್ರಿ ಅಷ್ಟೇ ರೀ. ಮೊದಲೇ ಕಂಬಳಿ ಅಂತ ನಾವು ಅಂತೇವಿ, ಕುರಿನೇ ಮೊದಲತ್ತು ಅವ್ರ ಹತ್ರ ಕುರಿ ಹುಟ್ಟಿಂದೆ ಕಂಬಳಿ ಅಂತಾರ್ರಿ. ಸರ ನಮ್ಗೆ ಸಮಸ್ಯೆ ಕಾಡತ್ರಿ, ನೀವು ಹಚ್ಚ ಕನ್ನಡದ ಬಿಚ್ಚ ಚಲೋ ಆತ. ನೋಡೋಣ ಪ್ರಯತ್ನ ಮಾಡೋಣತ್ರಿ. ಕ್ಯಾಲಿ ಅಂದ ಕಂಬಳಿ ಮೊದಲು ಕುರಿ ಮೊದಲು ಬೇದ ಭಸ್ಮದಾಗ ಭೇದ ಮಾಡಬಾರ್ದು. ನನಗೊಬ್ರು ಹಿಂದೊಬ್ರು ಕೇಳಿದ್ರು,
ಹಿಂದೇನು ಕೇಳಿದ್ರು ನನಗೆ ಬಸ್ ಮೆಚ್ಚು ಬಂಡ್ರೆ ಹೆಚ್ಚು. ಈಬುತ್ತಿ ಕುಕ್ಮ ಮತ್ತು ಭಂಡಾರಿ ಕುರೊಳಗೆ ಯಾವ್ದು ಹೆಚ್ಚ ಅಂತಂದ್ರು. ಹೌದು ಇಲ್ಲೆಲ್ಲ ಜಮಖಂಡಿ ತಾಲೂಕ್ನಾಗ ಎಲ್ಲಾನು ಹೆಚ್ಚದ ಒಂದೇ ನಾನು. ಈಬುತ್ತಿ ಏನು ಹಚ್ತಾರ ನೋಡು, ಹೌದು ಇದು ಶಾಂತಿಯ ಸಂಕೇತ. ಹೌದು ಹೌದು. ಕುಕ್ಮ ಏನು ಹಚ್ತಾರ ನೋಡು, ಆಂಜನೇಯನ ಭಕ್ತರು ಕುಕ್ಮ, ಇದು ಕ್ರಾಂತಿಯ ಸಂಕೇತ. ಹೌದು. ಕುಕ್ಮ ಹಚ್ತಾರ ನೋಡು, ಕ್ರಾಂತಿಯ ಸಂಕೇತ. ಭಂಡಾರ ಏನು ಹಚ್ತಾರ ನೋಡು, ಭಕ್ತಿಯ ಸಂಕೇತ. ಈ ಕುರಲ್ಲಿ ಈ ಬುತ್ತಿ ಕುಕ್ಮ ಮತ್ತು ಭಂಡಾರಿ ಕುರಲ್ಲಿ ಭೇದ ಮಾಡಕ್ ಬರುದಿಲ್ಲ, ಭೇದ ಮಾಡಬಾರ್ದು. ಭೇದ ಮಾಡದವ್ರಿಗೆ ಅದು ಎಲ್ಲ ಏನು ಫಲ ಉಣ್ಬೇಕು ಎಲ್ಲರೂ ಉಂಡಾರ, ಅದನ್ನು ಮಾಡಕ್ ಬರುದಿಲ್ಲ. ಕಂಬಳಿ ಮತ್ತು ಏನು ಕುರಿ ಅಂತ ಹೇಳಿದ್ರಿ ನೋಡು, ತತ್ತಿ ಮೊದಲು ಕೋಳಿ ಮೊದಲು ಹಿಂಗ್ ಬರ್ತದೆ. ಇದನ್ನು ಬರ್ತದ. ನಾನು ಅಗಾಳೆ ಹೋದಂತ ಪಾಳ್ಯದಲ್ಲಿ ಹೇಳಿದೆ ನಾನು, ಎಲ್ಲಿ ಕಂಬಳಿ ಎಲ್ಲಿ ತಯಾರಾಯ್ತು ಅಂತಂದ್ರೆ ಜಗದ್ಗುರು ರೇವಣಸಿದ್ರ ಗಂಧಲಿಗಾರಿ ಗುಡ್ಡದಲ್ಲಿ 18 ಮರಿಗಳನ್ನ ಕತ್ತರಿಸಿ ಕಂಬಳಿ ಹಿಂಗ ನೇಯ್ಬೇಕು ಅಂತ ಕಲಿಸಿಕೊಟ್ರು ನೋಡು, ಅಲ್ಲಿಂದ ಕಂಬಳಿ ಉತ್ಪತ್ತಿ ಆಯ್ತು. ಪದಮಗೊಂಡಿನಿಂದ ಇಲ್ರಿ, ಇದ್ರಾಗ ಪರಮಾತ್ಮನ ಗುಗ್ಗುಳ ಹೋಮದಲ್ಲಿ ಕಂಬಳಿ ಇತ್ತಲ್ಲ, ಅಲ್ಲಿ ಋಷಿ ರೋಮಗಳು ಕಟ್ ಮಾಡ್ಯಾರ. ಋಷಿ ರೋಮಗಳು ಅಗ್ನಿಮಣಿ, ವಾಯುಮಣಿ, ಉದಕ್ಮಣಿ ಇಂಥ ಋಷಿಗಳ ರೋಮಗಳನ್ನ ಕಟ್ ಮಾಡಿ ಕಂಬಳಿ ತಯಾರು ಮಾಡ್ಯಾರ. ಆ ಕಂಬಳಿ ಬೇರೆ, ಈ ಕಂಬಳಿ ಬೇರೆ. ಹೌದು ಹೌದು ಹೌದು. ಆ ಕಂಬಳಿ ಬೇರೆ, ಕುರಿ ಉಣ್ಣಿ ಕಂಬಳಿ ಬೇರೆ. ಅದಕ್ಕೆ ಪುಣ್ಯಾತ್ಮರೇ ನನಗೆ ಇಟ್ಟು ಗೊತ್ತದ, ಇದಕ್ಕಿಂತ ಅಚ್ಚಿ ಕಡೆ ಅವ್ರಿಗೆ ಗೊತ್ತಿತ್ತಂದ್ರು ಹೇಳಿ ಅನ್ನುವಂಥ ಮಾತು ಹೇಳಿ, ಏನೋ ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ಶಿಷ್ಯ ಆಗಿರುವಂಥ ನಮ್ಮ ಒಳ್ಳೆಯ 18 ಪುರಾಣ